ನಂಬರ್ 7 ಜೆರ್ಸಿ ಬಿಟ್ಟು ನಂಬರ್ 8ಗೆ ಶಿಫ್ಟ್. ಧೋನಿಯ ಹೊಸ ಪ್ಲಾನ್ ಏನು? ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಮಾಜಿ ನಾಯಕ MS ಧೋನಿ ತಮ್ಮ ಫೇಮಸ್ ನಂಬರ್ 7 ಜೆರ್ಸಿಯನ್ನ ಬದಲಾಯಿಸಿದ್ದಾರೆಯೇ? IPL 2026ಕ್ಕೆ ಅವರು ನಂಬರ್ 8 ಜೆರ್ಸಿ ಧರಿಸಿದ್ದಾರೆ ಎಂಬ ಸುದ್ದಿ ವೈರಲ್ ಆಗಿದೆ. ಈ ಸುದ್ದಿಯ ಅಸಲಿಯತ್ತೇನು? ಇಂಡಿಯನ್ ಪ್ರೀಮಿಯರ್ ಲೀಗ್ 2026ರ ಸೀಸನ್ಗೆ ಸಿದ್ಧತೆಗಳು ಶುರುವಾಗಿದೆ. ಈ ಹೊತ್ತಲೇ ಚೆನ್ನೈ ಸೂಪರ್ ಕಿಂಗ್ಸ್ ಮಾಜಿ ನಾಯಕ MS ಧೋನಿ ತಮ್ಮ ಐಕಾನಿಕ್ ನಂಬರ್ 7 ಜೆರ್ಸಿ ಬದಲಾಯಿಸಿದ್ದಾರೆಯೇ ಎಂಬ ಚರ್ಚೆ ಜೋರಾಗಿದೆ. ಧೋನಿ ಹೆಸರಿನ ಪಕ್ಕ ನಂಬರ್ 8 ಇರುವ ಫೋಟೋವೊಂದು ವೈರಲ್ ಆಗಿದ್ದು, ಇದರ ಹಿಂದಿನ ರಹಸ್ಯವೇನು ಎಂದು ಅಭಿಮಾನಿಗಳು ತಲೆಕೆಡಿಸಿಕೊಂಡಿದ್ದಾರೆ. ಧೋನಿಯ ಅಧಿಕೃತ ಫೇಸ್ಬುಕ್ ಖಾತೆಯಲ್ಲಿ ಪೋಸ್ಟ್ ಆದ ಒಂದು ವಿಡಿಯೋದಿಂದ ಈ ಎಲ್ಲಾ ಚರ್ಚೆ ಶುರುವಾಗಿದೆ. ಆ ವಿಡಿಯೋದಲ್ಲಿ ಡ್ರೆಸ್ಸಿಂಗ್ ರೂಮ್ನಿಂದ ನಂಬರ್ 7 ಜೆರ್ಸಿಯನ್ನ ತೆಗೆದು ಅದರ ಜಾಗದಲ್ಲಿ ನಂಬರ್ 8 ಇರುವ ಶರ್ಟ್ ಇಡುವುದನ್ನ ತೋರಿಸಲಾಗಿದೆ. ಜೊತೆಗೆ ಕೆಲವು ನಂಬರ್ಗಳು ನಿಮ್ಮ ಜೊತೆಗೆ ಉಳಿಯುತ್ತವೆ. 7 ನಂಬರ್ ನನಗೆ ಯಾವಾಗಲೂ ವಿಶೇಷ, ಆದ್ರೆ ಇಂದು ನಾನು 8ಕ್ಕೆ ಬದಲಾಗುತ್ತಿದ್ದೇನೆ. ಯಾಕೆಂದು ನಿಮಗೆ ಶೀಘ್ರದಲ್ಲೇ ತಿಳಿಯುತ್ತದೆ ಎಂಬ ಕ್ಯಾಪ್ಟನ್ ಕುತೂಹಲವನ್ನ ಮತ್ತಷ್ಟು ಹೆಚ್ಚಿಸಿದ್ದಾರೆ. MS ಧೋನಿ ಮತ್ತು ನಂಬರ್ 7 ನಡುವಿನ ಸಂಬಂಧ ಕೇವಲ ಆಟಕ್ಕೆ ಸೀಮಿತವಲ್ಲ, ಅದೊಂದು ಭಾವನಾತ್ಮಕ ನಂಟು. ಧೋನಿ ಹುಟ್ಟಿದ್ದು ಜುಲೈ 7 ಹೀಗಾಗಿಯೇ ವೃತ್ತಿ ಜೀವನದ ಆರಂಭದಿಂದಲೂ ಅವರು ಇದೇ ನಂಬರ್ ಬಳಸುತ್ತಿದ್ದಾರೆ. ಭಾರತೀಯ ಕ್ರಿಕೆಟ್ಗೆ ಧೋನಿ ನೀಡಿದ ಸೇವೆಗೆ ಗೌರವಾರ್ಥವಾಗಿ BCCI ಈಗಾಗಲೇ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ನಂಬರ್ 7 ಜೆರ್ಸಿಯನ್ನ ನಿವೃತ್ತಿಗೊಳಿಸಿದೆ. ಇಂತಹ ಸಮಯದಲ್ಲಿ ಅವರು IPL ನಂಬರ್ ಬದಲಾಯಿಸುವುದು ಸಾಧ್ಯವೇ ಎಂಬ ಅನುಮಾನಗಳು ಮೂಡಿವೆ. ಬಹುಶಃ ಇದೊಂದು ಜಾಹೀರಾತು ತಂತ್ರವಿರಬಹುದು ಎಂದು ಹೇಳಲಾಗ್ತಿದೆ. ಆದ್ರೆ CSK ಮ್ಯಾನೇಜ್ಮೆಂಟ್ನಿಂದ ಈ ಬಗ್ಗೆ ಯಾವುದೇ ಸ್ಪಷ್ಟನೆ ಬಂದಿಲ್ಲ. ಈ ವದಂತಿಗಳೇನೇ ಇರಲಿ, IPL 2026ರ ಎಲ್ಲಾ ಪಂದ್ಯಗಳಿಗೆ ಧೋನಿ ಲಭ್ಯವಿರಲಿದ್ದಾರೆ ಎಂದು ತಿಳಿದು ಬಂದಿದೆ. ಈ ಹಿಂದೆ ಅವರು ಕೆಲವು ಪಂದ್ಯಗಳಿಗೆ ಮಾತ್ರ ಸೀಮಿತವಾಗುತ್ತಾರೆ ಎಂಬ ವರದಿಗಳಿದ್ವು. ಆದ್ರೆ CSK ಮಾಲೀಕ ಕಾಶಿ ವಿಶ್ವನಾಥನ್ ಆ ಸುದ್ದಿಗಳನ್ನು ತಳ್ಳಿ ಹಾಕಿದ್ದಾರೆ. 2024ನಲ್ಲಿ ನಾಯಕತ್ವವನ್ನ ಋತುರಾಜ್ ಗಾಯಕ್ವಾಡ್ ಹಸ್ತಾಂತರಿಸಿದ ಧೋನಿ, ಗಾಯಕ್ವಾಡ್ ಗಾಯಗೊಂಡಾಗ ಮತ್ತೆ ತಂಡವನ್ನ ಮುನ್ನಡೆಸಿದ್ರು. ಮುಂಬರುವ ಸೀಸನ್ನಲ್ಲಿ ಧೋನಿ ವಿಕೆಟ್ ಕೀಪರ್ ಬ್ಯಾಟರ್ ಆಗಿ ಪೂರ್ಣ ಪ್ರಮಾಣದಲ್ಲಿ ಆಡಲಿದ್ದಾರೆ. ಅಭಿಮಾನಿಗಳು ತಮ್ಮದೇ ಶೈಲಿಯಲ್ಲಿ ಈ ನಂಬರ್ 8ಗೆ ಅರ್ಥ ಹುಡುಕುತ್ತಿದ್ದಾರೆ. ಕೆಲವರು ಇದು ಧೋನಿಯ 8ನೇ IPL ಟ್ರೋಫಿ ಗೆಲ್ಲುವ ಗುರಿ ಎನ್ನುತ್ತಿದ್ದಾರೆ. ಇನ್ನು ಕೆಲವರು 7+1 ಅಂದ್ರೆ ಇನ್ನೊಂದೇ ವರ್ಷ ಆಡುತ್ತೇನೆ ಎಂದು ಧೋನಿ ಸುಳಿವು ನೀಡುತ್ತಿದ್ದಾರೆ ಎನ್ನುತ್ತಾರೆ. ಆದ್ರೆ ಬಹುತೇಕರು ಇದೊಂದು ಜಾಹೀರಾತು ಅಷ್ಟೇ ಎಂದು ತಳ್ಳಿ ಹಾಕುತ್ತಿದ್ದಾರೆ. ಏನೇ ಆದ್ರೂ ಧೋನಿಯ ಗುರುತಾಗಿರುವ ತಲಾ 7 ಬ್ರ್ಯಾಂಡ್ ಮೌಲ್ಯವನ್ನ ಬದಲಿಸುವುದು ಅಷ್ಟು ಸುಲಭವಲ್ಲ. IPL 2026ರ ಹರಾಜಿಗೂ ಮುನ್ನ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವು ಧೋನಿಯನ್ನ 4 ಕೋಟಿ ರುಗೆ ಅನ್ಕ್ಯಾಪ್ಡ್ ಆಟಗಾರರ ವಿಭಾಗದಲ್ಲಿ ಉಳಿಸಿಕೊಂಡಿದೆ. 2008ರಿಂದ IPL ಆಡುತ್ತಿರುವ ಧೋನಿ ಇದುವರೆಗೆ 278 ಪಂದ್ಯಗಳಲ್ಲಿ 5439 ರನ್ ಗಳಿಸಿದ್ದಾರೆ. ಕಳೆದ ಸೀಸನ್ನಲ್ಲಿ ತಂಡದ ವೈಫಲ್ಯದ ನಂತರ ಈ ಬಾರಿ ಕಪ್ ಗೆಲ್ಲಲೇಬೇಕೆಂಬ ಛಲದಿಂದ ಧೋನಿ ಇದ್ದಾರೆ. ಇದು ಅವರ ಕೊನೆಯ ಸೀಸನ್ ಆಗುವ ಸಾಧ್ಯತೆಯೂ ಇದೆ ಎನ್ನಲಾಗ್ತಿದೆ. ಸದ್ಯಕ್ಕೆ ನಂಬರ್ 8ರ ವಿಚಾರ ಕೇವಲ ಸೋಷಿಯಲ್ ಮೀಡಿಯಾ ಹೈಪ್ ಮಾತ್ರ. CSK ಅಧಿಕೃತ ಕಿಟ್ ಬಿಡುಗಡೆಯಾದ ನಂತರವೇ ಈ ಸಸ್ಪೆನ್ಸ್ಗೆ ತೆರೆ ಬೀಳಲಿದೆ. ಮಾರ್ಚ್ 28ರಿಂದ ಆರಂಭವಾಗಿರುವ IPL 2026 ಸೀಸನ್ಗಾಗಿ ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದ್ದಾರೆ.